ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಚಿಕನ್ ಪಿಕ್ಕಲ್ನ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ದಿರಾ ಆಚೆ ಕಡೆನೇ ಇಟ್ರು 2-3 ತಿಂಗಳು ಆರಾಮಾಗಿ ತಿನ್ಬೋದು. ಈ ಟೇಸ್ಟಿ ಆ್ಯಂಡ್ ಹೆಲ್ದಿ ಪಿಕ್ಕಲ್ನ ಪ್ರಿಪೇರ್ ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮ್ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಚಿಕನ್ ಪಿಕ್ಕಲ್ನ ಪ್ರಿಪೇರ್ ಮಾಡಲು ನಾನು ಒಂದು 2 kg ಚಿಕನ್ ಅನ್ನು ತಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಸೈಜಲ್ಲಿ ಪೀಸ್ನ ಕಟ್ ಮಾಡಿ ತಗೊಂಡಿದ್ದೀನಿ. ನಿಮ್ಮ ಇಷ್ಟ ಫ್ರೆಂಡ್ಸ್, ಚಿಕನ್ ಪೀಸ್ನ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಒಂದು 1/2 kg ಅಷ್ಟು ಫ್ರೆಶ್ ಲೆಮನ್ನ ತಗೊಳ್ಳಿ, ಜ್ಯೂಸ್ ಚೆನ್ನಾಗಿರುತ್ತೆ. ನಂತರ ಒಂದು 300 ಗ್ರಾಮ್ ಅಷ್ಟು ಶುಂಠಿನ ತಗೊಂಡು ಈ ರೀತಿ ನೀಟಾಗಿ ಹೊಟ್ಟೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ತಗೊಂಡಿದ್ದೀನಿ. ಅದೇ ರೀತಿ ಒಂದು 10 ಬೆಳ್ಳುಳ್ಳಿನ ನೀಟಾಗಿ ಈ ರೀತಿ ಸುಳಿದು ತಗೋಬೇಕು. ನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ, ಮನೆಯಲ್ಲೇ ಮಾಡಿರುವಂತಹ ಮೆಣಸಿನ್ಕಾಯಿ ಪುಡಿ. ನಂತರ ನಾವು ಮಟನ್ ಸಾರು, ಚಿಕನ್ ಸಾರು ಇಲ್ಲ ಪುಲಾವಲ್ಲಿ ಬಿರಿಯಾನಿಯಲ್ಲಿ ಉಪಯೋಗಿಸ್ತಿಲ್ವಲ್ಲ ಆ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತಗೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, 1 ಟೇಬಲ್ ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್. ನಂತರ ಕಲ್ಲುಪ್ಪು ಮತ್ತು ಅರಿಶಿಣನ ತಗೊಂಡಿದ್ದೀನಿ. ಎಲ್ಲದಕ್ಕೂ ಮುಖ್ಯ ನಾವು ಉಪಯೋಗಿಸುವಂತಹ ಆಯಿಲ್ ಫ್ರೆಂಡ್ಸ್. ಪಿಕ್ಕಲಲ್ಲಿ ಆಯಿಲ್ ಚೆನ್ನಾಗಿರಬೇಕು. ಸೊ ನಾನು ಇಲ್ಲಿ ಪ್ಯೂರ್ ಶೇಂಗಾ ಆಯಿಲನ್ನು ತಗೊಂಡಿದ್ದೀನಿ. ಬೇರೆ ನಾವು ಅಡುಗೆಯಲ್ಲಿ ಉಪಯೋಗಿಸುವಂತಹ ವೆಜಿಟೇಬಲ್ ಇಲ್ಲ ಫಾರ್ಮ್ ಆಯಿಲನ್ನು ಉಪಯೋಗಿಸಿದ್ರೆ ಪಿಕ್ಕಲ್ ಜಾಸ್ತಿ ದಿವಸ ಇರಲ್ಲ, ಸ್ಮೆಲ್ ಬರುತ್ತೆ. ಸೊ ನೀವು ಈ ಆಯಿಲನ್ನು ತಗೊಂಡು ಯೂಸ್ ಮಾಡ್ಬೋದು. ಈಗ ನಾವು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ತಗೊಂಡಿರುವಂತಹ ಚಿಕನ್ ಪೀಸಸ್ಗೆ ಅರಿಶಿಣ ಮತ್ತು ಕಲ್ಲುಪ್ಪನ್ನು ಸೇರಿಸ್ಬಿಟ್ಟು ಅರಿಶಿಣ ಮತ್ತು ಕಲ್ಲುಪ್ಪು ಪೀಸಸ್ಗೆಲ್ಲ ನೀಟಾಗಿ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ನಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬರುತ್ತೆ. ಸೊ ನಾವು ಪಿಕ್ಕಲ್ ಮಾಡಿದಾಗ ಅದು ಜಾಸ್ತಿ ದಿವಸ ಇರುತ್ತೆ. ಈಗ ಸ್ವಲ್ಪನೂ ವಾಟರನ್ನು ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಮಾಡಬೇಕು ಅಂದರೆ 1 ಟೀ ಲೋಟ ಅಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಈಗ ಸ್ಟವ್ ಮೇಲೆ ಇಟ್ಬಿಡಿ. ನಂತರ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಟ್ಬಿಡಿ. ಈ ಚಿಕನ್ ಈಗ ಕುದಿಯೋಷ್ಟರೊಳಗಡೆ ಪಿಕ್ಕಲ್ಗೆ ಬೇಕಾದಂತಹ ಸ್ಪೈಸಸ್ಸಿಂದ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಸ್ಟವ್ ಅಂಟಿಸ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಳ್ಳಿ. ಈ ಕಡಾಯಲ್ಲಿ ಈಗ ನಾವು ತೆಗೆದುಕೊಂಡಿರುವಂತಹ ಸ್ಪೈಸಸ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲು ಧನಿಯಾನ ಸೇರಿಸ್ಕೊಳ್ಳಿ. ಈ ಧನಿಯಾ ಅರ್ಧ ಉರಿಯೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ ಮಿಕ್ಕಿದಂತಹ ಎಲ್ಲ ಸ್ಪೈಸಸನ್ನು ಆ್ಯಡ್ ಮಾಡಿಬಿಟ್ಟು ಒಳ್ಳೆ ಸ್ಮೆಲ್ ಬರೋವರೆಗೂ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿ. ಈ ಸ್ಪೈಸಸ್ನ ನಾವು ಜಾಸ್ತಿನೂ ಫ್ರೈ ಮಾಡಬಾರ್ದು ಇಲ್ಲ ಕಡಿಮೆನೂ ಫ್ರೈ ಮಾಡಬಾರ್ದು ಫ್ರೆಂಡ್ಸ್. ಒಳ್ಳೆ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ಪೈಸಸ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಸ್ಟವ್ನ ಕ್ಲೋಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕಸ್ತೂರಿ ಮೇಥಿನ ಮೊದಲೇ ಆ್ಯಡ್ ಮಾಡಿಬಿಟ್ರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಡಿ. ನಂತರ ಹುರ್ಕೊಂಡಿರುವಂತಹ ಈ ಸ್ಪೈಸಸ್ನೆಲ್ಲ ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ನೀಟಾಗಿ ಫೈನ್ ಪೌಡರಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮೆತ್ತಿಗೆ ಫುಲ್ ಸಾಫ್ಟಾಗಿರಬೇಕು. ಈಗ ಈ ಪೌಡರ್ನ ಒಂದು ಪ್ಲೇಟಲ್ಲಿ ಸೇರಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಬಿಡಿ. ನಮಗೆ ಪಿಕ್ಕಲೆಲ್ಲ ಟೇಸ್ಟ್ ಬರೋದು ಈ ಪೌಡರಿಂದನೇ ಫ್ರೆಂಡ್ಸ್. ಸೊ ನೀವು ಕೇರ್ಫುಲ್ಲಾಗಿ ಪ್ರಿಪೇರ್ ಮಾಡ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ನ ಸೇರಿಸ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ತಗೊಳ್ಳಿ. ಈ ಪೇಸ್ಟ್ಗೆ ನೀವು ಸ್ವಲ್ಪನೂ ನೀರನ್ನೋದು ಆ್ಯಡ್ ಮಾಡಬಾರ್ದು. ಬೇಕಾದರೆ ಸ್ವಲ್ಪ ಆಯಿಲನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ತಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಆಯಿಲನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ಈಗ ಈ ಪೇಸ್ಟ್ನ ಸಹ ಪಕ್ಕಕ್ಕೆ ಇಟ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಅಷ್ಟರಲ್ಲಿ ನೀಟಾಗಿ ನಮಗೆ ಚಿಕನ್ ಕುಕ್ ಆಗೋಗಿದೆ. ನಮಗೆ ಚಿಕನ್ ಮುಕ್ಕಾಲಷ್ಟು ಈ ನೀರಲ್ಲೇ ಕುಕ್ ಆಗಬೇಕು, ಆಗಲೇ ನಮಗೆ ಪಿಕ್ಕಲ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಚಿಕನಿಂದ ಈ ವಾಟರನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಂಬಿಡಿ. ವಾಟರೆಲ್ಲ ಸಪ್ರೇಟ್ ಮಾಡಿ ಆದಮೇಲೆ ಒಂದು 10ರಿಂದ 20 ನಿಮಿಷ ನೀವು ಫ್ಯಾನ್ ಕೆಳಗಡೆ ಇಟ್ಬಿಡಿ ಫ್ರೆಂಡ್ಸ್. ವಾಟರೆಲ್ಲ ನೀಟಾಗಿ ಡ್ರೈ ಆಗೋಗುತ್ತೆ. ಇದು ಡ್ರೈ ಆದಮೇಲೆ ನಾವು ಎಣ್ಣೆಗೆ ಬಿಡಬೇಕಾಗುತ್ತೆ, ಯಾಕಂದರೆ ನಮಗೆ ಎಣ್ಣೆಯಲ್ಲಿ ಸಿಡಿಯೋ ಸಾಧ್ಯತೆ ಇರುತ್ತೆ ವಾಟರ್ ಇದ್ದರೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಅಗಲ ಇರುವಂತಹ ಪಾತ್ರೆನೇ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಕಡಲೆ ಎಣ್ಣೆ ಹಾಕ್ತಾ ಇದ್ದೀವಲ್ಲ, ನೊರೆ ಬರೋ ಸಾಧ್ಯತೆ ಇರುತ್ತೆ. ಸೊ ನಾವು ನೊರೆ ಎಲ್ಲ ಮೇಲೆ ಬರ್ತಾ ಇರುತ್ತಲ್ಲ, ಆಗ ದೊಡ್ಡ ಪಾತ್ರೆ ಇದ್ದರೆ ಅದು ಹುಕ್ಕೋ ಸಾಧ್ಯತೆ ಇರೋದಿಲ್ಲ. ಎಣ್ಣೆ ಕಾಯೋಷ್ಟರೊಳಗೆ ನಾವು ನಿಂಬೆ ರಸನ ನೀಟಾಗಿ ತೆಗೆದುಕೊಂಡ್ಬಿಡೋಣ.
ನಮಗೆ ಈ ಪಿಕ್ಕಲ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂದರೆ ಸ್ಪೈಸಸ್ ಮತ್ತು ಈ ಲೆಮನ್ ಜ್ಯೂಸಿಂದನೇ ಫ್ರೆಂಡ್ಸ್. ಆದಷ್ಟು ಜಾಸ್ತಿ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ನೀಟಾಗಿ ಬಿಸಿಯಾಗಿದೆ. ಈಗ ಈ ಎಣ್ಣೆಗೆ ನಾವು ಕುದಿಸಿ ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಚಿಕನ್ ಪೀಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಪ್ರಾಸೆಸ್ನ ನಾವು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಸ್ಟವ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚಿಕನ್ ಪೀಸಸ್ ಎಲ್ಲ ಈ ರೀತಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಇಷ್ಟು ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ನಾವು ಮುಟ್ಟಿ ನೋಡಿದಾಗ ಅದು ಡ್ರೈ ಆಗಿರುತ್ತೆ, ಒಳ್ಳೆ ಕಬಾಬ್ ಥರ. ಆಗ ನಾವು ಈ ಪೀಸಸ್ನೆಲ್ಲ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡಿ. ನಾವು ಪೀಸಸ್ನ ಫ್ರೈ ಮಾಡೋವಾಗ ಜಾಸ್ತಿ ಫ್ರೈ ಮಾಡೋಕ್ಕೂ ಬಿಡಬಾರ್ದು, ಅದೇ ರೀತಿ ಸ್ವಲ್ಪ ಹಸಿಯಾಗೂ ಇರಬಾರ್ದು ಫ್ರೆಂಡ್ಸ್. ನಮ್ಮ ಕಬಾಬ್ ಯಾವ ರೀತಿ ಡ್ರೈ ಆಗುತ್ತೋ ಎಣ್ಣೆಯಲ್ಲಿ ಅಷ್ಟು ಡ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗಿಬೇಕು. ನಮಗೆ ಪಿಕಲ್ ಕೆಡ್ದಿರ ಜಾಸ್ತಿ ದಿವಸ ಇರಬೇಕು ಅಂದರೆ ಈ ಪೀಸಸಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು. ಸೊ ನಾವು ಎಣ್ಣೆಯಲ್ಲಿ ಕೇರ್ಫುಲ್ಲಾಗಿ ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೇ ರೀತಿಯೇ ಮಿಕ್ಕಿರುವಂತಹ ಎಲ್ಲ ಪೀಸಸ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೋಬೇಕು. ಈ ಪಿಕಲ್ ತುಂಬ ಟೇಸ್ಟಾಗಿರುತ್ತೆ. ಒನ್ ಟೈಮ್ ನಮಗೆ ಮನೆಯಲ್ಲಿ ಸಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಸಹ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ನಾರಿನಾಂಶ ಇರೋದಿಲ್ಲ, ಬಿಸಿ ಅನ್ನಕ್ಕೆ ಗ್ರೇವಿ ಥರ ಇರುತ್ತೆ, ಆರಾಮಾಗಿ ತಿನ್ಬೋದು. ಪೀಸಸ್ನೆಲ್ಲ ಸಪ್ರೇಟ್ ಮಾಡಿ ಆದಮೇಲೆ ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ನಾವು ಗ್ರೈಂಡ್ ಮಾಡಿ ತಗೊಂಡಿರುವಂತಹ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊಳ್ಳಿ. ಈ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟಿಂದ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಡಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ನೀವು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಲೈಟಾಗಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಹಸಿ ವಾಸನೆ ಹೋಗಿ ಒಳ್ಳೆ ಫ್ರೇಗ್ರೆನ್ಸ್ ಬರೋಕ್ಕೆ ಸಹ ಸ್ಟಾರ್ಟ್ ಆಗಿರುತ್ತೆ. ಈಗ ನಾವು ಸ್ಪೈಸಸ್ನೆಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಪುಡಿನೆಲ್ಲ ಆ್ಯಡ್ ಮಾಡ್ಕೊಂಬಿಡಿ. ನಂತರ ನೀವು ಜಾಸ್ತಿ ಸ್ಪೈಸಿನೆಸ್ ತಿನ್ನೋರಾದರೆ ಖಾರನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಮೀಡಿಯಮ್ ಆಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ನಮ್ಮ ಮನೆಯಲ್ಲಿ ನನ್ನ ಮಗ ಜಾಸ್ತಿ ಖಾರ ತಿನ್ನಲ್ಲ. ಸೊ ಫ್ರೆಂಡ್ಸ್, ನಾನು ಯಾವುದೇ ಅಡುಗೆಗಾದರೂ ಮೀಡಿಯಮ್ ಆಗಿ ಖಾರನ ಆ್ಯಡ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ 1 ನಿಮಿಷ ಕುದಿಸಿದ ಮೇಲೆ ಈಗ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಪಿಕ್ಕಲ್ಸಲ್ಲಿ 1 ಸ್ಪೂನಷ್ಟು ಉಪ್ಪು ಜಾಸ್ತಿನೇ ಆ್ಯಡ್ ಮಾಡಿ ಫ್ರೆಂಡ್ಸ್, ಆಗಲೇ ನಮಗೆ ಪಿಕ್ಕಲ್ ಒಳ್ಳೆ ಟೇಸ್ಟ್ ಬರೋದು. ನಂತರ ಉಪ್ಪು ಆ್ಯಡ್ ಮಾಡಿದ ಮೇಲೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಾವು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಚಿಕನ್ ಪೀಸಸ್ ಎಲ್ಲ ಈ ಮಸಾಲೆ ಎಣ್ಣೆಯಲ್ಲಿ ಆ್ಯಡ್ ಮಾಡಿಬಿಡಿ. ಚಿಕನ್ ಪೀಸಸ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಜಾಸ್ತಿ ಹೊತ್ತು ಉರಿಯೋಕ್ಕೆ ಬಿಡಬೇಡಿ, ತಕ್ಷಣ ಆಫ್ ಮಾಡಿಬಿಡಿ. ಜಾಸ್ತಿ ಹೊತ್ತು ಉರಿಸಿದ್ರೆ ಪೀಸ್ ಅನ್ನೋದು ಗಟ್ಟಿ ಬಂದುಬಿಡುತ್ತೆ ಫ್ರೆಂಡ್ಸ್. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನೀವು ಸ್ಟವ್ನ ಕ್ಲೋಸ್ ಮಾಡಿಬಿಡಿ. ಈಗ ಈ ಪಾತ್ರೆನ ಸ್ಟವಿಂದ ಪಕ್ಕಕ್ಕೆ ಇಟ್ಬಿಟ್ಟು ಸಂಪೂರ್ಣವಾಗಿ ತಣ್ಣಗಾಗಲ್ಬಿಡಿ. ನನಗೆ ಇಲ್ಲಿ ತಣ್ಣಗಾಗಲು ಒಂದು 3 ಅವರ್ ತಗೊಂತು ಫ್ರೆಂಡ್ಸ್. 3 ಅವರ್ ಆದಮೇಲೆ ನೋಡಿ ಪಿಕ್ಕಲ್ ಈ ಥರ ಇದೆ. ಈಗ ನಾವು ಫೈನಲ್ ಆಗಿ ನಿಂಬೆ ರಸನ ಆ್ಯಡ್ ಮಾಡಬೇಕಾಗುತ್ತೆ. ಪಿಕ್ಕಲ್ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ನಿಂಬೆ ರಸನ ಆ್ಯಡ್ ಮಾಡಬೇಕು. ಈಗ ಹಿಂಡ್ಕೊಂಡಿರುವಂತಹ ನಿಂಬೆ ರಸ ಒಂದು 300 ml ಅಷ್ಟಿದೆ ಫ್ರೆಂಡ್ಸ್. ಇದನ್ನು ಬೀಜ ಬೀಳ್ದಿರ ಈ ರೀತಿ ಏನಾದರೂ ಫಿಲ್ಟರ್ ಥರ ಇಟ್ಕೊಂಡ್ಬಿಟ್ಟು ನೀಟಾಗಿ ರಸನೆಲ್ಲ ಪಿಕ್ಕಲ್ಗೆ ಆ್ಯಡ್ ಮಾಡಿಬಿಡಿ. ಈ ಚಿಕನ್ ಪಿಕ್ಕಲ್ ಜಾಸ್ತಿ ದಿನ ಕೆಡ್ದಿರ ಒಳ್ಳೆ ಟೇಸ್ಟಿಯಾಗಿ ಇರಬೇಕು ಅಂದರೆ ನಿಂಬೆ ರಸನ ನಾವು ಆದಷ್ಟು ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಂಬೆ ರಸನ ಆ್ಯಡ್ ಮಾಡಿ ಆದಮೇಲೆ ಈ ರೀತಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಪೀಸಸ್ಗೆ ಮತ್ತು ಗ್ರೇವಿಗೆ ನಿಂಬೆ ರಸ ನೀಟಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು 3 ದಿವಸ ತೆಗೆದು ಮಿಕ್ಸ್ ಮಾಡಿ ಅದೇ ಪಾತ್ರೆಯಲ್ಲಿ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್. ಪಿಕ್ಕಲ್ ನಮಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಚಿಕನ್ ಪಿಕ್ಕಲ್ ಮಾಡಿ 3 ದಿವಸ ವೆಯ್ಟ್ ಮಾಡೋಕ್ಕಾಗಲ್ಲ, ಬಟ್ ಮಧ್ಯದಲ್ಲಿ ತಿಂತೀವಿ, ಏನೂ ಮಾಡೋಕ್ಕಾಗಲ್ಲ. ಟೇಸ್ಟ್ ನಮಗೆ 3 ದಿವಸ ಆದಮೇಲೆ ಚೆನ್ನಾಗಿರೋದು. ನಿಂಬೆ ರಸ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡಿ. ನಾವು ಪ್ರಿಪೇರ್ ಮಾಡಿದ ತಕ್ಷಣ ಟೇಸ್ಟ್ ಮಾಡಿದ್ರೆ ಅಷ್ಟೇನು ಟೇಸ್ಟ್ ಗೊತ್ತಾಗಲ್ಲ ಫ್ರೆಂಡ್ಸ್. ಮಾರನೇ ದಿವಸಕ್ಕೆ ಇಲ್ಲ 3 ದಿವಸಕ್ಕೆ ನಾವು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ನೆಕ್ಸ್ಟ್ ಡೇ ತೆಗೆದು ತೋರಿಸ್ತಾ ಇದ್ದೀನಿ. ಪಿಕ್ಕಲೆಲ್ಲ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಗ್ರೇವಿ ಟೈಪ್ ಸಹ ಆಗಿದೆ.
ಈ ಗ್ರೇವಿನ ನಾವು ಬಿಸಿ ಬಿಸಿ ಅನ್ನಕ್ಕೆ, ಬಿಸಿ ದೋಸೆ ಮತ್ತು ಪೂರಿ ಚಪಾತಿಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಮನೆಯಲ್ಲೇ ಟೇಸ್ಟಿ ಪಿಕ್ಕಲ್ ನಮಗೆ ರೆಡಿ ಆಗೋಯ್ತು. ಈ ಪಿಕ್ಕಲ್ನ ನಾವು 2-3 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡದೇ ಇದ್ರೂ ಆಚೆ ಇಟ್ರೂ ಆರಾಮಾಗಿ ತಿನ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ. ಸಾಧ್ಯ ಆದರೆ ಈ ರೀತಿ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಈಸಿ ರೆಸಿಪೀಸ್ ಆ್ಯಂಡ್ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.